ನಮಸ್ಕಾರ ಸ್ನೇಹಿತರೆ. 100 ವರ್ಷಗಳ ಬಳಿಕ ಮಾಳವ್ಯ ಮತ್ತು ಭದ್ರ ರಾಜಯೋಗ. ಇವರಿಗೆ ರಾತ್ರೋರಾತ್ರಿ ಶ್ರೀಮಂತಿಕೆ. ಹೌದು, 100 ವರ್ಷಗಳ ಬಳಿಕ ವಿಶೇಷ ಮಾಳವ್ಯ ರಾಜಯೋಗ ಹಾಗೂ ಭದ್ರ ರಾಜಯೋಗ ನಿರ್ಮಾಣ ಉಂಟಾಗಲಿದೆ. ಈ ಕಾರಣದಿಂದ ಹಲವು ರಾಶಿಗಳು ಹಿಂದೆಂದೂ ಕಾಣದಂತಹ ಯಶಸ್ಸು ನೋಡಲಿದ್ದಾರೆ. ಈ ಪುಣ್ಯ ಫಲ ನಿಮ್ಮ ಪಾಲಿಗೂ ಇದೆಯಾ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ನಿರ್ಮಾಣ ಮಾಡುವಂತಹ ರಾಜಯೋಗಗಳು ಮನುಷ್ಯನ ಜೀವನದ ಮೇಲೆ ನೇರವಾಗಿ ಲಾಭದಾಯಕ ಫಲಿತಾಂಶಗಳನ್ನು ಬೀರುತ್ತವೆ ಎಂಬುದಾಗಿ ತಿಳಿಸಲಾಗಿದೆ. ಅದೇ ರೀತಿಯಲ್ಲಿ ಮುಂಬರುವಂತಹ ಸೆಪ್ಟೆಂಬರ್ ತಿಂಗಳಿನಲ್ಲಿ 2 ವಿಶೇಷ ರಾಜಯೋಗಗಳು ನಿರ್ಮಾಣವಾಗಲಿವೆ. ಸೆಪ್ಟೆಂಬರ್ 18ಕ್ಕೆ ಶುಕ್ರ ತುಲಾ ರಾಶಿಗೆ ಕಾಲಿಡುವ ಮೂಲಕ ಮಾಳವ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿದ್ದಾನೆ. ಇದಾದ ನಂತರ ಬುಧ ಕನ್ಯಾ ರಾಶಿಗೆ ಕಾಲಿಡುವ ಮೂಲಕ ಭದ್ರ ರಾಜಯೋಗವನ್ನು ಕೂಡ ನಿರ್ಮಾಣ ಮಾಡಲಿದ್ದಾನೆ. ಇದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 3 ರಾಶಿಯವರಿಗೆ ಲಾಭದಾಯಕ ಫಲಿತಾಂಶಗಳು ಕಂಡು ಬರಲಿದ್ದು, ಆ ಅದೃಷ್ಟವಂತ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮನಿಗೂ ಶೇರ್ ಮಾಡಿ. ಮೊದಲನೇದಾಗಿ ವೃಷಭ ರಾಶಿ. ಈ ಸಮಯದಲ್ಲಿ ವೃಷಭ ರಾಶಿಯವರ ರಾಶಿ ಚಕ್ರದ ಪಂಚಮ ಸ್ಥಾನದಲ್ಲಿ ಶುಕ್ರ ಹಾಗೂ ಸಪ್ತಮ ಸ್ಥಾನದಲ್ಲಿ ಬುಧ ಚಲಿಸುವುದರಿಂದಾಗಿ ಭದ್ರ ಹಾಗೂ ಮಾಳವ್ಯ ರಾಜಯೋಗಗಳು ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿವೆ. ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೇಳಲು ಈ ಸಂದರ್ಭದಲ್ಲಿ ಅವಕಾಶವಿದೆ. ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ರೊಮ್ಯಾಂಟಿಕ್ ಸಂಬಂಧ ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮವಾಗಿರಲಿದೆ ಮತ್ತು ಸಾಕಷ್ಟು ಸಮಯಗಳಿಂದ ಪ್ರೇಮ ಸಂಬಂಧದಲ್ಲಿ ಇರುವವರು ಕೂಡ ಮನೆಯವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಈ ಸಂದರ್ಭದಲ್ಲಿ ಮದುವೆ ಆಗುವಂಥ ಅವಕಾಶವನ್ನು ಕೂಡ ಹೊಂದಿದ್ದಾರೆ. ಒಂದು ವೇಳೆ ನೀವು ಉದ್ಯಮಿ ಆಗಿದ್ದರೆ ನಿಮ್ಮ ಕಂಪನಿಯಿಂದ ಈ ಆರ್ಥಿಕ ವರ್ಷದಲ್ಲಿ ನೀವು ದೊಡ್ಡ ಮಟ್ಟದ ಧನಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಮಹತ್ವವನ್ನು ಗುರುತಿಸಿ ಹಿರಿಯ ಅಧಿಕಾರಿಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸಲಿದ್ದಾರೆ. ಎರಡನೇದಾಗಿ ಕನ್ಯಾ ರಾಶಿ. ಇವೆರಡು ವಿಶೇಷ ರಾಜಯೋಗಗಳಿಂದಾಗಿ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಅಂಶಗಳು ಈ ಸಂದರ್ಭದಲ್ಲಿ ಸಿಗಲಿವೆ. ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಹೇರಳವಾಗಿ ಆರ್ಥಿಕ ಲಾಭವಾಗಲಿದೆ. ನೀವು ಮಾತನಾಡುವ ಶೈಲಿಯಲ್ಲಿ ಕೂಡ ಸಾಕಷ್ಟು ಸುಧಾರಣೆಗಳು ಕಂಡುಬರುವುದರಿಂದಾಗಿ ಜನರು ನಿಮ್ಮ ಮಾತಿಗೆ ಇಂಪ್ರೆಸ್ ಆಗುತ್ತಾರೆ. ಇದು ಮುಂದುವರೆದಂತೆ ನಿಮ್ಮ ಹಣಕಾಸಿನ ಮೂಲವಾಗಿ ಕೂಡ ಮಾರ್ಪಡಲಿದೆ. ಸಾಕಷ್ಟು ದೀರ್ಘಕಾಲದ ನಂತರ ಕುಟುಂಬದ ಜೊತೆಗೆ ನೀವು ಕ್ವಾಲಿಟಿ ಸಮಯವನ್ನು ಕಳೆಯಬಹುದಾಗಿದೆ. ಹೊಸ ಉದ್ಯಮವನ್ನು ಪ್ರಾರಂಭ ಮಾಡುವಂತಹ ಲಕ್ಷಣಗಳು ಕೂಡ ಕಂಡುಬರುತ್ತವೆ. ನೀವು ಮಾಡುವಂತಹ ಉತ್ತಮ ಕೆಲಸಗಳಿಗಾಗಿ ಸನ್ಮಾನ ಹಾಗೂ ಬಿರುದುಗಳು ಕೂಡ ಸಿಗುವಂತಹ ಅವಕಾಶಗಳಿವೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಇಷ್ಟಾರ್ಥಗಳು ಈಡೇರಲಿವೆ. ಮೂರನೆಯದಾಗಿ ತುಲಾರಾಶಿ. ಈ ಸಂದರ್ಭದಲ್ಲಿ ತುಲಾರಾಶಿಯವರ ಆತ್ಮವಿಶ್ವಾಸದಲ್ಲಿ ಕಂಡು ಬರುವಂತಹ ವೃದ್ಧಿಯಿಂದಾಗಿ ಅವರ ವ್ಯಕ್ತಿತ್ವದಲ್ಲಿ ಕೂಡ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆಗಳು ಕೂಡ ಕಂಡು ಬರಲಿವೆ. ಹೀಗಾಗಿ ನೀವು ಜೀವನದಲ್ಲಿ ಈ ಸಂದರ್ಭದಲ್ಲಿ ಸಫಲತೆಯ ಕಡೆಗೆ ಹೆಜ್ಜೆ ಹಾಕಲಿದ್ದೀರಿ ಹಾಗೂ ಇದೇ ಸಂದರ್ಭದಲ್ಲಿ ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಕೂಡ ಯಶಸ್ವಿಯಾಗಲಿದ್ದೀರಿ ಮತ್ತು ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ಗಳಿಸುವಂತಹ ಹಣದಿಂದ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವ ಸುವರ್ಣ ಅವಕಾಶ ಕೂಡ ಇದೆ ಮತ್ತು ಹಣವನ್ನು ಉಳಿತಾಯ ಮಾಡುವುದಕ್ಕೆ ಕೂಡ ನೀವು ಯಶಸ್ವಿಯಾಗುವುದರಿಂದಾಗಿ ನಿಮ್ಮ ಭವಿಷ್ಯ ಆರ್ಥಿಕವಾಗಿ ಸುರಕ್ಷಿತವಾಗಿರಲಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ನೆಲೆಸಲಿದೆ. ಮದುವೆ ಆಗದೇ ಇರುವವರಿಗೆ ಈ ಸಂದರ್ಭದಲ್ಲಿ ಹಸೆಮಣೆ ಏರುವಂತಹ ಅವಕಾಶವನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.